ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಮೇಡಮ್ ನಂದು ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ಇದೆ. ಓಕೆ, ನಿಮ್ಮ ಮ್ಯಾರೇಜ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಇದೆ ಮೇಡಮ್. ಹೇಳಿ. 11/3/1987. 11/3/87. ಓಕೆ, ಸಮಯ ಹೇಳಿ. ಮಾರ್ನಿಂಗ್ 11:26. 11:26 AM. ಬಾರ್ನ್ ಬ್ಯಾಂಗ್ಳೂರ್ ಮೇಡಮ್. ಬೆಂಗಳೂರಲ್ಲೇ ಹುಟ್ಟಿರೋದು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ಪುಷ್ಯ ನಕ್ಷತ್ರ. ಹೌದು ಸರ್. ಸದ್ಯಕ್ಕೆ ನಿಮಗೆ ಕೇತು ದಶ ಮುಗಿದು ಶುಕ್ರ ದಶ ಪ್ರಾರಂಭವಾಗಿದೆ. ಶುಕ್ರ ದಶದಲ್ಲಿ ಕಾಂಬಿನೇಷನಲ್ಲಿ ಮ್ಯಾರೇಜ್ ಪ್ರಾಬ್ಲಮ್ಮು ಏನೇ ಮಾಡಿದ್ರೂ ಕೂಡ ಡಿವೋರ್ಸ್ ಆಗೋದಿಲ್ಲ. ತುಂಬಾ ಟಫ್, ಗಲಾಟೆಗಳಿರುತ್ತೆ, ಡಿವೋರ್ಸ್ ಆಗೋದು ಕಷ್ಟ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 2001 ಆಗಿದೆ ಸರ್ ಮ್ಯಾರೇಜ್. 2001? ಸಾರಿ 2021 ಅಲ್ಲಿ ಸರ್. ಸಾರಿ. ಓಕೆ. 2021, 22, 23, 24, ಈಗ 25, 4 ಇಯರ್ಸ್ ಆಗಿದೆ ಹೆಚ್ಚು ಕಮ್ಮಿ, ಕರೆಕ್ಟಾ? ಹೌದು ಹೌದು ಸರ್. ನನಗೆ ಒಂದು ಮಗು ಇದೆ ಸರ್. ಗಲಾಟೆ ಮಾಡ್ಬಿಟ್ಟು ಅದೇ ಹೊಡೆದ್ಬಿಟ್ಟು ಕಳ್ಸಿದ್ದಾರೆ. ಮಗು ಅವ್ರಂತ್ರನೇ ಇದೆ. ಇವಾಗ ನನ್ ಮಗು ಬೇಕು ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಸರ್ ಮಗುನು ಕೊಡಲ್ಲ, ಡಿವೋರ್ಸು ಆಗಲ್ಲ. ಓಕೆ, ಅಂದ್ರೆ ಹೊಡೆದು ಎಲ್ಲ ಕಳ್ಸಿಬಿಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನೋಡಿ, ನಿಮ್ಮ ಹಾರೋಸ್ಕೋಪು ಮದುವೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರ ಹಾರೋಸ್ಕೋಪ್ ನೋಡ್ಬೇಕಾಗಿತ್ತು ನಾವು. ಇದನ್ನೇ ಹೇಳಿದ್ ನಾನು, ದಶಾ ಚೇಂಜ್ ಆಗಿದೆ. ಅಂದ್ರೆ ಸರ್ ನಿಮ್ದು ನಕ್ಷತ್ರ ಮಾಡಿ ಪ್ರಾಬ್ಲಮ್ 1 ಇಯರ್ ಇಂದ ನೋಡ್ತಾ ಇದೀನಿ. ಬರೀ ಅವ್ರ ಒಂದು ಹಾರೋಸ್ಕೋಪ್ ಎಲ್ಲಾ ಕಡೆನೂ 4 ಅಂತಾನೆ ಇದೆ. 4 ಅಂದ್ರೆ ಲಾಸ್ ಆಫ್ ಲವ್, ತಾಯಿ ಇನ್ಫ್ಲೂಯೆನ್ಸ್. ಹೌದು, ಕರೆಕ್ಟ್. ಹೌದು. ಇದಕ್ಕೇನು ಪರಿಹಾರ ಏನು ಇಲ್ವಾ ಸರ್? ಕೋರ್ಟ್. ಹೌದಾ? ಕೋರ್ಟ್ ಇಸ್ ದಿ ಪರಿಹಾರ. ಅಂದ್ರೆ ಮಗು ಇದೆ ಅಲ್ವಾ ಸರ್? ನಾನು ಒಟ್ಟಿನಲ್ಲಿ ಒಂದೇ ಹೇಳಿದೆ ನಿಮಗೆ, ಡಿವೋರ್ಸ್ ಆಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕೋರ್ಟ್ಗೆ ಹೋಗ್ಬಿಟ್ಟು ಈ ಥರ ಮಗುನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಕೊಡಲೇಬೇಕು. ಅದು ಡಿವೋರ್ಸ್ ಆಗಿಲ್ಲ, ಅದೆಲ್ಲ ಹೊಡೆಯೋದಿಲ್ಲ, ಅವೆಲ್ಲ ಇಲ್ಲ. ನೀವು ಸ್ವಲ್ಪ ಧೈರ್ಯ ಇಲ್ಲ ನಿಮಗೆ. ಪ್ರಾಬ್ಲಮ್ ಏನು ಗೊತ್ತಾ, ಯು ಆರ್ ನಾಟ್ ಸ್ಟ್ರಾಂಗ್. ಬೇರೆಯವರು ಬೇಡದೇ ಇರೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕೆಲವು ಹೆಂಗಸರು ಇರ್ತಾರೆ, ಪಾಪ ಒಳ್ಳೆ ಗಂಡಸರನ್ನ ಹಾಕ್ಕೊಂಡು ರುಬ್ಬೋರು ಇದ್ದಾರೆ. ಇವ್ರ ಪಾಪ ಗಂಡ ರುಬ್ತಾ ಇದ್ರೆ ಇವ್ರು ರುಬ್ಬಿಸ್ಕೊತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಎರಡೂ ನಾವು ನೋಡಿದ್ದೀವಿ. ಪಾಪದವ್ರ ಥರ ಇರ್ತಾರೆ. ಅವ್ರಿಗೆ ಹಾಕಿ ಈ ಡೊಮೆಸ್ಟಿಕ್ ವೈಲೆನ್ಸ್ DA ಆ್ಯಕ್ಟ್ ಹಾಕಿ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳ್ಸೋರ್ಗೆ ಬಿಡಲ್ಲ ಅಂತೇಳಿ ಪಾಪ ಅವನೇನು ಮಾಡಿರಲ್ಲ. ಅಷ್ಟು ತೊಗೊಂಡ ದುಡ್ಡು, ಅದು ಹರಾಸ್ಮೆಂಟು. ಇಲ್ಲಿ ನನ್ನ ಅನುಭವ, ವೈಯಕ್ತಿಕ ಅನುಭವ, ಒಂದು 50,000 ಜನ ಜಾತಕ ನೋಡಿದ್ದೀನಿ. ಈ ಸಂಘದವರೆಲ್ಲ ಇರ್ತಾರೆ, ಮಹಿಳಾ ಸಂಘದವರೆಲ್ಲ ಇರ್ತಾರೆ. ಅವ್ರಿಗಿನ್ನ ಜಾಸ್ತಿ ನನಗೆ ಅನುಭವ ಆಗಿದೆ. ಸೊ ಯಾವಾಗಲೂ ಕೂಡ ಮಹಿಳೆ ಅಂತ ಅವ್ರು ಹೇಳ್ತಾರೆ, ನಾನು ಹೇಳ್ತೀನಿ. ಎಷ್ಟೋ ಜನ ನನ್ನೂ ತೋರಿಸ್ತೀವಿ, ಕುತ್ಕೊಂಡು ಹೊಡೆದಿರೋದು, ಬಾಸುಂಡೆ ಬಂದಿರೋ ಅವ್ರಿಗೆಲ್ಲ ಯಾರಿಗೆ ತೋರಿಸೋದು ನಾವು? ಮೊನ್ನೆ ಯಾರೋ ಬಂದಿದ್ದಾರೆ, ಸರ್ ನನಗೆ ಇಷ್ಟಪ್ಪ ಒಂದು ಬಿಸಿ ಇದು ಚಪಾತಿ ಮಾಡ್ತಾರಲ್ಲ, ಬಿಸಿ ಇಟ್ಟು ಇಲ್ಲಿ ಇಡ್ತಾರೆ ಸರ್, ಎಲ್ಲೆಲ್ಲಿ ಬೇಡದೇ ಇರೋ ಕಡೆಯಲ್ಲಿ ಅಂತ ಹೇಳ್ತಾರೆ. ಇವ್ರಿಗೇನು ಹೇಳೋಣ? ಇದು ಮಹಿಳಾ ಸಂಘದವ್ರಿಗೆ ಹೋಗಿ ಹೇಳಿದ್ರೆ ಅವ್ರೇನು ಮಾಡ್ತಾರೆ? ಸಿ, ಮಾನವೀಯತೆ ಮತ್ತು ಮನುಷ್ಯತ್ವ ಫಸ್ಟು. ನಾವು ಭಾಳ ಹಿಂದೆ ವರ್ಲ್ಡ್ ಬಗ್ಗೆ ಡಿವೈಡ್ ಆಗಿದ್ವಿ. ವರ್ಲ್ಡ್ಸ್ ಅಂದರೆ ಈ ಲೋಕ ಬೇರೆ, ಆ ಲೋಕ ಬೇರೆ ಅಂತ ಡಿವೈಡ್ ಆಗಿದ್ವಿ. ಆಮೇಲೆ ನಮ್ಮದು ಒಂದು ಭೂಲೋಕ. ಇಲ್ಲಿ ಏನಾಗಿದೆ, ಕಾಂಟಿನೆಂಟ್ಸ್ ಡಿವೈಡ್ ಆಯಿತು. ಅದಾದಮೇಲೆ ಕಂಟ್ರೀಸ್ ಡಿವೈಡ್ ಆಯಿತು. ಆ ಕಂಟ್ರೀಸ್ ಡಿವೈಡ್ ಆದಮೇಲೆ ಕಂಟ್ರಿ ಒಳಗಡೆ ಸ್ಟೇಟ್ ಡಿವೈಡ್ ಆಯಿತು. ಸ್ಟೇಟ್ ಒಳಗಡೆ ನಾವು ಈ ಕಡೆ ಜಾಗದವ್ರು, ನಾವು ಮೈಸೂರವ್ರು ಬೆಂಗಳೂರು ಆಗಲ್ಲ, ಬೆಂಗಳೂರು ಹುಬ್ಳಿ ಆಗಲ್ಲ, ಹುಬ್ಳಿಯವರು ಕೋಲಾರದವ್ರು ಆಗಲ್ಲ. ಇದು ಡಿವೈಡ್ ಆಯಿತು. ಇನ್ನು ಸಿಟಿ ಒಳಗಡೆ ಕ್ಯಾಸ್ಟ್ ಡಿವೈಡ್ ಆಯಿತು. ಕ್ಯಾಸ್ಟ್ ಒಳಗಡೆ ಫ್ಯಾಮಿಲಿ ಡಿವೈಡ್ ಆಯಿತು. ಫ್ಯಾಮಿಲಿ ಒಳಗಡೆ ಒಂದು ಸಬ್ ಫ್ಯಾಮಿಲಿ ಇರುತ್ತೆ, ಅದು ಡಿವೈಡ್ ಆಯಿತು. ಕೊನೆಗೆ ಉಳಿದಿರೋದೇ ಗಂಡು ಹೆಣ್ಣು, ಅದು ಡಿವೈಡ್ ಆಗಿಬಿಟ್ಟಿದೆ. ಇವಾಗ ಅದು ಡಿವೈಡ್ ಆಗಿಬಿಟ್ಟಿದೆ. ಗಂಡು ಸಪ್ರೇಟು ಸರಿ ಇಲ್ಲ, ಶೋಷಣೆ ಮಾಡ್ತಾನೆ, ಹೆಣ್ಣು ಯಾವಾಗಲೂ ಅಬಲೆ ಅಂತ ಹೇಳ್ತಾರೆ. ಇವತ್ತೆಲ್ಲರೂ ಚೆನ್ನಾಗಿ ಓದ್ತಾರೆ. ಇವತ್ತೆಲ್ಲ ಕೇಸ್ಗಳು ಹೋಗಿ ನೋಡಿ, ಕೋರ್ಟಲ್ಲಿ ಕೇಸ್ ಹಾಕಿರೋದೆಲ್ಲ ಎಲ್ಲ ದುಡ್ಡಿರೋರು ಮಕ್ಕಳು. ಸಮಥಿಂಗ್ ಟು ಗೆಟ್, ಇದು ಹೈಯೆಸ್ಟ್ ಇದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಹಾಯ ಅಥವಾ ಅವ್ರಿಗೆ ಏನೋ ಒಂದು ಸಪೋರ್ಟ್ ಬೇಕಾಗಿರೋರು ಅವ್ರಿಗೆ ಸಿಗ್ತಾನೆ ಇಲ್ಲ ಪಾಪ. ಇವರೆಲ್ಲ ಜಾಬ್ಗೆ ಹೋಗ್ತಾ ಇದ್ದಾರೆ, ಇವರು ಎಲ್ಲ ಬಸ್ಸಲ್ಲಿ ಹೋಗ್ತಾರೆ, ಗೊತ್ತಾಗುತ್ತೆ. ಧೈರ್ಯ ಇಲ್ಲ. ಧೈರ್ಯ ಮಾಡಿಕೊಂಡ್ರೆ ಎಲ್ಲ ಸರೋಗುತ್ತೆ. ದಿಸ್ ಇಸ್ ನಥಿಂಗ್ ಟು ಡೂ. ಅವ್ರು ಆ ಥರ ಇದ್ದಾಗ ದೇ ಹ್ಯಾವ್ ಟು ಗೋ ಟು ಕೋರ್ಟ್ ಆರ್ ಮಹಿಳಾ ಸಂಘಕ್ಕೆ ಹೋಗಬೇಕು, ಮಾಡಬೇಕು. ಇಟ್ ಈಸ್ ಯೂಸ್. ಮತ್ತು ಡಿವೋರ್ಸ್ ಇಲ್ಲ ಅಂತ ಹೇಳಿದ್ದೀವಿ. ಇನ್ನೊಂದು ಕಡೆ ಕೆಲವು ಹೆಣ್ಮಕ್ಳು ಹಿಂಗೆ ಗಂಡಸರಿಗೆ ಶೋಷಣೆ ಮಾಡತಕ್ಕಂಥದ್ದು ಇದೆ.
ಈ ಕಾನೂನು ಹಂಗಿದೆ, ನಾವೇನು ಮಾಡೋಕ್ಕಲ್ಲ. ದಿ ಪ್ರಾಬ್ಲಮ್ ಈಸ್ ವಿತ್ ದಿ ಸೊಸೈಟಿ. ಸೊಸೈಟಿ ಏನು ಅಂದರೆ, ಸೊಸೈಟಿ ಅಂದರೆ ಇಲ್ಲಿ ನಾನು ಕಾನೂನು ಬಗ್ಗೆ ಮಾತಾಡ್ತೀನಿ. ಕಾನೂನು ಆಲ್ವೇಸ್ ಥಿಂಕ್ಸ್ ದಟ್ ಮೇಲ್ ಆರ್ ಆಲ್ವೇಸ್ ವೆರಿ ಹ್ಯಾಪಿ, ವೆರಿ ಡಾಮಿನೆಂಟ್, ಅವ್ರಿಗೆ ಇದೇ ಇಲ್ಲ, ಎಮೋಷನ್ಸೇ ಇಲ್ಲ, ಫೀಲಿಂಗ್ಸೇ ಇಲ್ಲ ಅಂತ ಥಿಂಕ್ ಮಾಡ್ತಾರೆ. ಫೀಲಿಂಗ್ಸೇ ಇಲ್ಲ ಅಂತಂದರೆ ಹೆಂಗೆ ಮದುವೆ ಆಗ್ತಾರೆ? ಫೀಲಿಂಗ್ಸೇ ಇಲ್ಲ ಅಂತಂದರೆ ಸಂಸಾರ ಹೆಂಗೆ ನಡೆಸ್ತಾರೆ? ಫೀಲಿಂಗ್ಸೇ ಇಲ್ಲ ಅಂದರೆ ಮಗುನ ಹೆಂಗೆ ನೋಡ್ಕೋತಾರೆ? ಎಲ್ಲೋ ಅಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ಮು ಸ್ವಲ್ಪ ಈಕ್ವಲ್ ಅಂತ ನಾವು ಹೇಳ್ತೀವಿ, ನಾವಿಬ್ಬರು ಸಮಾನ ಅಂತ ಹೇಳ್ತೀವಿ. ಎಮೋಷನ್ ವಿಚಾರದಲ್ಲಿ ಸಮಾನ ಇಲ್ಲ ನನ್ನ ಪ್ರಕಾರ. ಎಮೋಷನ್ ವಿಚಾರದಲ್ಲಿ ಸಮಾನ ಇಲ್ಲ. ಅಗ್ರೆಸಿವ್ ಇದ್ದಾರೆ, ಐ ಅಗ್ರಿ, ದೇರ್ ಆರ್ ಅಗ್ರೆಸಿವ್. ಮತ್ತು ಎಷ್ಟೊಂದು ಬೇಡದೇ ಇರೋ ಘಟನೆಗಳು ನಡೆಯುತ್ತೆ, ಬೇರೆ ಬೇರೆ ವಿಚಾರಗಳೆಲ್ಲ ಶೋಷಣೆ ನಡೆಯುತ್ತೆ. ಓಕೆ, ಅದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಸಮಾಜ ಹೆಂಗೆ ನೋಡುತ್ತೆ ಅಂತಂದರೆ, ಗಂಡು ಅಂದರೆ ಕೆಟ್ಟವನು ಅಂತಲೇ ನೋಡೋದು. ಈ ಲಾ ಎಲ್ಲ ಇರೋದು ಗಂಡಿನ ವಿರುದ್ಧವಾಗಿ. ನೀವು ಯಾವುದೇ ಲಾ ತಗೊಳ್ಳಿ, ನೀವು ಯಾವುದೇ ಸ್ಟೇಷನ್ಗೆ ಹೋಗಿ, ಫಸ್ಟು ಹೆಣ್ಮಕ್ಳು ಪಾಪ ಅಂತಾರೆ, ಅವಳು ಮೋಸವಾಗಿ ಕೇಸ್ ಹಾಕಿದ್ರು ಕೂಡ ಅವಳನ್ನ ಪಾಪ ಅಂತಾರೆ, ಅವನ್ನ ಹಾಕೊಂಡು ರೂಪ್ತಾರೆ. ಇದೆ ಪೊಲೀಸ್ ಸ್ಟೇಷನ್ವ್ರಿಗೆ, ಪೊಲೀಸವ್ರಿಗೆ ಗೊತ್ತು ನಾನು ಮಾಡ್ತಾ ಇರೋದು ನನ್ನ ಮನಸ್ಸಿಗೆ ಗೊತ್ತು ಅಂತ. ಬಟ್ ಸಿಸ್ಟಮ್ ಸಾರ್ ಅಂತಾರೆ. ಯಾಕೆ ನಾನೊಂದು 2-3 ವಿಚಾರದಲ್ಲಿ ಹೋದಾಗ ಸರ್ ಸಿಸ್ಟಮ್ ಸಾರ್ ಅಂತಾರೆ, ಏನು ಮಾಡೋದು? ಸೊ ಇಲ್ಲಿ ಈಕ್ವಾಲಿಟಿ ಎಲ್ಲಿ ಬಂತು? ಗಂಡು ಹೆಣ್ಣು ಈಕ್ವಾಲಿಟಿ ಎಲ್ಲಿ ಬಂತು? ಇನ್ಈಕ್ವಾಲಿಟಿ ಇಲ್ಲೇ ಇದೆ. ಸುಮ್ಮನೆ ನಾವು ಜಾತಿ ಇಲ್ಲಿ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತೀವಿ, ನಮ್ಮ ಸಿಸ್ಟಮೇ ನಾವು ಸರಿ ಮಾಡ್ಕೊಂಡಿಲ್ಲ. ಇನ್ನು ಅದನ್ನು ಹೋಗ್ಬಿಟ್ಟು ಆ ಜಾತಿ ಈ ಜಾತಿ ಅಂತೆಲ್ಲ ಹೇಳ್ತೀವಿ, ಅದಲ್ಲ. ನಮ್ಮ ಕಾನೂನು ವ್ಯವಸ್ಥೆಲೇ ನಾವು ಗಂಡು ಹೆಣ್ಣಿಗೆ ಸರಿಯಾಗಿ ಸಮಾನ ಅಂತ ಹೇಳ್ಬಿಟ್ಟು ಈ ಕಡೆ ಕರೆಕ್ಟ್ ನ್ಯಾಯ ನೋಡಿದಲೆ ಒಂದು ಹೆಣ್ಣು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಮೇಲೊಟ್ಟೋಗ್ತಾರೆ ಅವರು. ಜನರಲಿ ಏನಾಗುತ್ತೆ, ಒಂದು ಹೆಣ್ಣು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ಅವ್ರು ಕಮಿಷನರ್ ಹತ್ರ ಹೊಟ್ಟೋಗ್ತಾರೆ, ಅವರು ಹೋಗಿತಾರೆ, ಏನ್ರಿ ನೀವು ಹೆಣ್ಣು ಮಕ್ಕಳು ಬಂದಾಗ ಯಾಕೆ ಇದು ಮಾಡ್ತಾರೆ ಅಂತ. ಅದು ಓಕೆ, ಅದು ತೊಗೊಳೋದು ಓಕೆ, ಆ್ಯಸ್ ಎ ಫೇರ್ ಸೆಕ್ಸ್ ಅಥವಾ ಫೆಮಿನೈನ್ ತೊಗೊಳೋದು ಓಕೆ. ಜುನೈನಿಟಿ ಯಾರು ನೋಡ್ತಾರೆ? ಅದನ್ನೇ ನೋಡ್ತಾ ಇಲ್ಲ. ಜಸ್ಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ ಆಗಿ ಇದು ಗಂಡು ಇದು ಹೆಣ್ಣು ಇಷ್ಟೇ ನೋಡ್ತಾ ಇರೋದು. ಮುಂದಿನ ಕರೆಗೆ ಹೋಗೋಣ. ಓಕೆ, ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ, ಉದ್ಯೋಗದ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ನಾನು ಪ್ರಶ್ನಶಾಸ್ತ್ರಕ್ಕೆ ಹೋಗ್ಲಾ? ಓಕೆ, 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 227. 227. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಉದ್ಯೋಗದಲ್ಲಿ ಸರಿಯಾಗಿ ಎಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಶನಿ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಹಾಗೆ 6ನೇ ಮನೆ ವೃತ್ತಿ ಸ್ಥಾನವನ್ನು ತೋರಿಸುತ್ತೆ. 12 12 12 ನಿಮಗೆ ಬರ್ತಕ್ಕಂಥ ಸಂಬಳ ಬಗ್ಗೆ ಚಿಂತನೆ ಜಾಸ್ತಿ ಇದೆ. ಆ ಸಂಬಳದ ಬಗ್ಗೆ ಚಿಂತನೆ ಜೊತೆ ನಿಮಗೆ ಸ್ವಲ್ಪ ಫಿಯರ್ ಆಫ್ ಥಾಟ್ಸ್ ಅಂತ ಕರಿತೀವಿ. 12ನೇ ಮನೆ ಫಿಯರ್ ಆಫ್ ಥಾಟ್ಸ್ ಅಂತ ಕರಿತೀವಿ. ಆ ಫಿಯರ್ ಆಫ್ ಥಾಟ್ಸ್ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಒಂದೇ ಕಡೆ ನಿಲ್ಲಬೇಕು ಅಂದರೆ ನಿಮಗೆ ಸ್ವಲ್ಪ ಸಮಾಧಾನ, ಧ್ಯಾನ, ಮೆಡಿಟೇಷನ್ ಮಾಡಬೇಕು. ಯಾಕೆ ಜಂಪ್ ಮಾಡ್ತೀವಿ? ವೆನ್ ವಿ ಆರ್ ಹ್ಯಾವಿಂಗ್ ಫಿಯರ್, ಮತ್ತು ಆ ಒಂದು ವರ್ಕ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು. ನಾನು ಕಂಪ್ನಿನ ಬ್ಲೇಮ್ ಮಾಡಲ್ಲ, ಐ ಓನ್ಲಿ ಬ್ಲೇಮ್ ಸೆಲ್ಫ್. ನಾವು ಮೆಡಿಟೇಷನ್ ಮಾಡಬೇಕಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿ ನಾವು ಬೇರೆ ಕಡೆ ಹೋಗ್ತೀವಿ ಅಂದರೆ, ವೆನ್ ಪರ್ಫಾರ್ಮೆನ್ಸ್ ಫೇಲ್ಸ್ ವಿಲ್ ಜಂಪ್ ಔಟ್ಸೈಡ್. ಕಂಪ್ನಿ ಚೆನ್ನಾಗಿದ್ದಾಗ ವೆನ್ ವಿ ಆರ್ ಜಂಪಿಂಗ್ ಅಂದರೆ ಅವರ್ ಪರ್ಫಾರ್ಮೆನ್ಸ್ ಇಸ್ ಫೇಲಿಂಗ್. ನಮ್ಮ ಪರ್ಫಾರ್ಮೆನ್ಸ್ ಫೇಲಿಂಗ್ ಆದರೆ ಎಲ್ಲೋ ನಮ್ಮ ಮೈಂಡಲ್ಲಿ ನಾವು ಟ್ರೈನ್ ಮಾಡ್ಕೊಂಡಿರೋ, ನಾನು ಮಾಡಬೇಕು ಅನ್ನೋ ಒಂದು ಹಮ್ಮಲ ಬಂದಿರಲ್ಲ. ಲೆಥಾರ್ಜಿ ಅಂತ ಕರಿತೀವಿ, ಸೋಂಬೇರಿ ಅಂತ ಕರಿತೀವಿ, ಲೇಜಿ ಅಂತ ಕರಿತೀವಿ. 12th ಹೌಸ್ ಈಸ್ ಆಲ್ಸೋ ದಿ ಲೇಜಿ ಹೌಸ್ ಆಫ್ ಲೇಜಿ ಅಂತ ಕರಿತೀವಿ. ಶನಿಲಿ 12, 4, 5 ಬಂದಿರೋದು. ಹೆಸರು ಕಾಳನ್ನು ದಾನ ಮಾಡಿ. ಸ್ಟ್ರಾಂಗ್ ಆಗಿ ನಾನು ವರ್ಕ್ ಮಾಡಬೇಕು ಅಂತಂದರೆ ಯೆಲ್ಲೋ ಕಲರ್ ಥ್ರೆಡ್ ತಗೊಳ್ಳಿ, ಅರಿಶಿಣದ ಕೊಂಬು ಪುಡಿ ಮಾಡಿ ಹಣೆಗೆ ಹಚ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ತಾರೆ. ಹೋಗೋ ಕಡೆ ಅಲ್ಲಿ ಅಚೀವ್ ಮಾಡ್ತೀರಾ, ಅಲ್ಲೇ ಬೇಗ ಗ್ರೋ ಆಗ್ತೀರಾ. ಮುಂದಿನ ಕರೆ ಇದ್ದರೆ ತಗೊಳ್ಳೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾನು ನಿಮಗೆ ಪ್ರತಿ ಸಲಿನೂ ಹೇಳ್ತಾನೆ ಇದ್ದೀನಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರಿಗಾದರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಭವಿಷ್ಯದ ಬಗ್ಗೆ ನೀವೇನಾದರೂ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಲಾಸಸ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಂತ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಈ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಸೊ ಈ ಒಂದು ತರಗತಿಗಳಿಗೆ ಅಟೆಂಡ್ ಆಗಿ, ಅಂದರೆ ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗಿ PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಸೊ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ಕಾರ ವೀಕ್ಷಕರೇ, ನಾನು ನಕ್ಷತ್ರ ನಾಡಿಯ 56ನೇ ಬ್ಯಾಚ್ನ ವಿದ್ಯಾರ್ಥಿ ರವಿ ಹೆಗಡೆ ಅಂತ ಮೈಸೂರಿಂದ. ಬಹಳ ಅದ್ಭುತವಾದಂಥ ಒಂದು ವಿಚಾರ ನಕ್ಷತ್ರ ನಾಡಿಯಲ್ಲಿ ಇರ್ತಕ್ಕಂಥದ್ದು. ನಾವು ಸಾಕಷ್ಟು ಜನ ಗುರುಗಳನ್ನ ನೋಡಿರ್ಬೋದು ಅಥವಾ ಸಾಕಷ್ಟು ಕಡೆ ವಿದ್ಯೆ ಕಲ್ತಿರ್ಬೋದು.
ಆದ್ರೆ ನೀವು ಒಂದ್ಸಲ ನಕ್ಷತ್ರ ನಾಡಿಗೆ ಬಂದ ಮೇಲೆ ಅದ್ರದ್ದು ವಿಚಾರ ಏನು ಅಂತ ಗೊತ್ತಾಗತ್ತೆ. ಯಾಕೆ ಇದನ್ನ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ನನ್ನ ಜೀವನ ಈ ಒಂದು 4.5 ವರ್ಷಗಳ ಜರ್ನಿಯಲ್ಲಿ ಸಾಕಷ್ಟು ಬದಲಾಗಿದೆ. ನಾನು ಯಾವ ರೀತಿಯಲ್ಲಿ ಇರಬೇಕು ಅಥವಾ ಯಾವ ಮಂತ್ರಗಳು ನನಗೆ ಉಪಯುಕ್ತವಾಗಿದೆ, ಯಾವ ವಸ್ತುನ ದಾನ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ತಿಳುವಳಿಕೆ ಬಂದಿದೆ. ಮತ್ತೆ ಈ ಜ್ಯೋತಿಷಾಸ್ತ್ರ ಅನ್ನೋದು ತುಂಬಾ ಅಗಾಧವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ದಿನೇಶ್ ಗುರೂಜಿ ಅವರು ಅದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಯಾವ ವ್ಯಕ್ತಿ ಕೂಡ ಆರಾಮಾಗಿ ಕಲಿಬಹುದು, ಆ ರೀತಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಝೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಮಾಡಿ ನಿಮಗಿರ್ತಕ್ಕಂಥ ಒಂದು ಕ್ಲಾರಿಟಿ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿಗೆ ಬಂದಾಗ ನಿಮಗೆ ಪಿನ್ ಟು ಪಿನ್ ಕ್ಲಿಯರ್ ಆಗುತ್ತೆ. ಸಾಕಷ್ಟು ಜನಕ್ಕೆ ದೋಷ ಇದೆಯಾ, ಇದಿದೆಯಾ ಈ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ನಕ್ಷತ್ರ ನಾಡಿ. ನೀವು ಮಾಡಿ. ಮತ್ತೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಏನಿದ್ದಾರೆ, ಅವರಿಗೆ ಅಪಾರವಾದ ಜ್ಞಾನ ಇದೆ. ನೀವು ಕ್ಲಾಸಸ್ ಸೇರಿದ ಮೇಲೆ ಗೊತ್ತಾಗತ್ತೆ ಅದು ಏನು ಅವ್ರಿಗಿರ್ತಕ್ಕಂಥ ನಾಲೆಡ್ಜ್ ಅಂತ. ಯಾವ ವಿಷಯದಲ್ಲಿ ಅಂತಿಲ್ಲ, ಜ್ಯೋತಿಷಾಸ್ತ್ರದಲ್ಲಿ ನೀವು ಎಷ್ಟು ಮಟ್ಟಿಗೆ ಡೆಪ್ತ್ ಅಲ್ಲಿ ಕಲಿಬಹುದು ಅಷ್ಟನ್ನು ಕೂಡ ಕಲಿಸ್ಕೊಡ್ತಾರೆ. ನನ್ನ ಪ್ರಕಾರ ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ, ಮೂಲತಃ ನಾನೊಬ್ಬ ಕುಕ್, ಸೊ ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳಾಯ್ತು, ಮತ್ತೆ ತುಂಬಾ ಇಂಪ್ರೂವ್ ಆಗಿದೆ. ನೀವು ಇದನ್ನ ಉತ್ಪ್ರೇಕ್ಷೆ ಅನ್ಕೊಂಡ್ರು ಪರವಾಗಿಲ್ಲ. ನಕ್ಷತ್ರ ನಾಡಿ 15 ದಿನದ ತರಗತಿಗಳಿಗೆ ನೀವು ಬಂದು ಸೇರಿದಾಗ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತೆ ಒಂದು ವಿದ್ಯೆ ಎಷ್ಟು ಅಗಾಧವಾಗಿದೆ, ಗುರೂಜಿ ಹೆಂಗ್ ಹೇಳ್ಕೊಡ್ತಾರೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ದಯವಿಟ್ಟು ತಪ್ಪದಲ್ಲೇ ಎಲ್ಲರೂ ಕೂಡ ಕ್ಲಾಸಸ್ಸಿಗೆ ಬಂದು ಸೇರಿ ಸದುಪಯೋಗನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ. ಎಸ್, ನಕ್ಷತ್ರ ನಾಡಿಯ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ಟಿವಿಯಿಂದ ದೂರ ಬಂದು ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. 2005 19 6ನೇ ತಿಂಗಳು ಮೇಡಮ್. 19/6/2005. ಸಮಯ ಸಮಯ ಬೆಳಗ್ಗೆ ಸಾಯಂಕಾಲ 7 ಗಂಟೆ ಮೇಡಮ್. ಸಂಜೆ 7 ಗಂಟೆ, ಸರಿಯಾಗಿ 7 ಗಂಟೆನಾ? ಹಾ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು ಮೇಡಮ್? ಯಾವ ಊರಲ್ಲಿ ಹುಟ್ಟಿರೋದು? ಆನೆಕಲ್ಲಲ್ಲಿ ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ಕರೆಕ್ಟಾಗಿ 7 ಗಂಟೆ ಹುಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಟೈಮ್ ಸರಿಯಾಗಿ ನೋಟ್ ಮಾಡ್ಕೊಂಡಿಲ್ಲ, ಅರ್ಥ ಆಯ್ತಾ? ಹೌದು ಸರ್. ಹೌದು. ಮತ್ತೆ ಅದು ಕರೆಕ್ಟಾಗಿ ಬರೋದಿಲ್ಲ. 7:15 ಹುಟ್ಟಿದ್ರೆ ಏನು ಮಾಡೋಣ? 6:15 ಹುಟ್ಟಿದ್ರೆ ಏನು ಮಾಡೋಣ? ಹೌದು ಸರ್, 6:07 ಗಂಟೆ ಸರ್. 15 ನಿಮಿಷ ತಗೊಂಡಿದೆ ನಿಮ್ಮ ಮಗನ ಮಗಳ ಬರೋಕ್ಕಾಚೆ. ಸರಿ, ಹೌದು ಸರ್. ಇದ್ರ ಪ್ರಕಾರ ಎಲ್ಲ ಕರೆಕ್ಟಾಗಿ ಜ್ಯೋತಿಷ್ ಹೇಳೋಕ್ಕಾಗಲ್ಲ. ಕರೆಕ್ಟ್ ಟೈಮ್ ಇದ್ರೆ ಕರೆಕ್ಟಾಗಿ ಹೇಳ್ಬೋದು. ಈಗ ಅಂದಾಜಾಗಿ ಹೇಳ್ತೀನಿ. ಈಗ ನಿಮ್ಮ ಮಗನ ಮಗಳು ಡಿಗ್ರಿ ಓದ್ತಾ ಇದ್ದಾರಾ? ಮಗ ಸರ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಕಳಿಸ್ಬಿಟ್ರಾ? ಯಾಕೆ ಓದಿಸ್ಲಿಲ್ವಾ? ಓದಿಲ್ಲ ಸರ್ ಅವನು. ಎಲ್ಲಿಗೆ ಬಿಟ್ಟ ಸರ್? ಸೆಕೆಂಡ್ ಇಯರ್ಗೆ ಬಿಟ್ಟ ಶನಿ. ಓಕೆ, ಸರ್. ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. 10ನೇ ಮನೆ 4ನೇ ಮನೆ. ಸೊ ವ್ಯಾಪಾರ, ಸೇಲ್ಸು, ಮಾರ್ಕೆಟಿಂಗು, ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆ ಲೈನಲ್ಲಿ ಹೋಗ್ಬೋದು. ಏನು ಕೆಲಸ, ಏನು ಪ್ರಶ್ನೆ, ಏನು ಕೇಳಬೇಕು ಸರ್? ಅವ್ನು ನನ್ನ ಜೊತೆ ಮಾತಾಡ್ತಿಲ್ಲ ಸರ್, ಅದಕ್ಕೋಸ್ಕರ. ಯಾಕೆ ಮಾತಾಡ್ತಾ ಇಲ್ಲ? ಹಿಂಗೆ ಏನು ಜಗಳ ಅನ್ಕೊಂಡು ಮಾತಾಡ್ದಿರ ಬಿಟ್ಟಿದ್ದಾನೆ ಸರ್. ಅವನು 2 ವರ್ಷ ಆಗಿದೆ. ಮನೆ ಕಾರಣ ಬೇಕಲ್ಲಮ್ಮ, ಕಾರಣ ಹೇಳಿ. ಜಗಳ ಸರ್. ಜಗಳಕ್ಕೇನು ಕಾರಣ ಇಲ್ವಾ? ಜಗಳ ಆಡಿರೋದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟು ಮಾತಾಡ್ದಿರ ಇದ್ದಾನೆ. ನಿಮ್ಮ ಹಸ್ಬೆಂಡು ಫಸ್ಟ್ ಆಫ್ ಆಲ್ ನಿಮ್ಗೆ ಜಗಳ ಆಡ್ತಾರೆ ನಿಮ್ಮ ಹಸ್ಬೆಂಡ್ ಜೊತೆ ಅಲ್ಲ, ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ. ಅಲ್ಲ ಸರ್, ಹಾಂ, ಜಗಳ ಬಗ್ಗೆ ಹೇಳ್ಕೊಟ್ಟು ಅವ್ನು ಮಾತಾಡ್ತೀರ ಬಿಡ್ತಿದ್ದಾರೆ ಸರ್. ಅದಕ್ಕೋಸ್ಕರ ನಮ್ಮ ಯಜಮಾನ್ರ ಜೊತೆಲೆಲ್ಲ ಜಗಳ ಆಡಿರೋದು ನಾನು. ಹೇಳ್ಕೊಟ್ಟಿದ್ಯಾರ ಅವ್ನಿಗೆ? ನಮ್ಮ ಯಜಮಾನ್ರು ಸರ್. ನಿಮ್ಗೇನು ತಲೆ ಕೆಟ್ಟಿದ್ಯಾ? ನಿಮಗೆ ಸರ್ ತಲೆ ಕೆಟ್ಟಿದೆ ತಾನೆ ನಿಮಗೆ? ಯಾಕೆ ಸರ್? ನಿಮ್ಮ ಮಗನಿಗೆ ಹೇಳ್ಕೊಟ್ಟಿದ್ದು ನಿಮ್ಮ ಗಂಡ ಅಂತೀರಾ, ನೀವು ನಿಮ್ಮ ಗಂಡ ಚೆನ್ನಾಗಿದ್ದೀವಿ ಅಂತೀರಾ. ಇದು ಏನು, ಯಾವ ಥರ ಇದು ಲೆಕ್ಕ ಇವ್ರದ್ದು? ಯಾವ ಥರ ಸರಿ ಇಲ್ಲ. ಕಾಲ್ ಕಟ್ ಮಾಡಿ, ಇದು ನಮ್ಗೆ ಅವಶ್ಯಕತೆ ಇಲ್ಲ. ಇಂಥ ಕಾಲ್ಗಳು, ಇಂಥ ಕರೆಗಳು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಹಸ್ಬೆಂಡು ಚೆನ್ನಾಗಿದ್ದೀವಂತೆ, ಹಸ್ಬೆಂಡ್ ಬಂದ್ಬಿಟ್ಟು ಮಗನಿಗೆ ಹೇಳ್ಕೊಡೋದಂತೆ ಮಾತಾಡಬೇಡ ಅಂತ. ಇದು ಏನೋ ಒಂಥರ ಕನ್ಫ್ಯೂಸಿಂಗ್ ಅಲ್ವಾ? ಹೌದು, ನಿಜ ನಿಜ. ಸೊ ಏನೋ ಉಚ್ಚನಾಗಿ ಕಳೆದಿರ್ಬೇಕಷ್ಟೇ. ಇಂಥದ್ದೆಲ್ಲ ಜ್ಯೋತಿಷ್ಯ ಕೇಳಕ್ಕೆ ಬರಬೇಡಿ.
ಇದು ನೀವು ಮನೇಲಿ ಒಂದು 10 ಜನ ಸೇರಿಸಿ ಸರಿ ಮಾಡ್ಕೊಳ್ಳಿ. ಗ್ರಹಗಳು ಅಂಥ ಮೇಲಿರೋ ಗ್ರಹಗಳನ್ನ ಕರ್ಕೊಂಬಂದು ಈ ದರಿದ್ರ ಕ್ವಶನ್ಗೆ ನಾವು ಆನ್ಸರ್ ಮಾಡೋಕ್ಕೆ ಕೂತಿಲ್ಲ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನನ್ನ ಹಸ್ಬೆಂಡ್ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ಅವರು ಓಕೆ, ನಿಮ್ಮ ಹಸ್ಬೆಂಡ್ ಬಗ್ಗೆ partner. ಓಕೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಿದ್ದೀರಾ? ಹೌದು, ಪ್ರಶ್ನಾಶಾಸ್ತ್ರ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ 121. 121. ಪ್ರಶ್ನೆ ಓಕೆ, ಪ್ರಶ್ನೆ ಬಿಸ್ನೆಸ್ ಬಗ್ಗೆ ಕೇಳಬೇಕಾ? ಹೌದು, ಅವರು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರೋದು ಪೇರ್ಸ್ ಅದು. ಸೊ ಇವಾಗ ಅದು ಅಷ್ಟು ಪ್ರಾಫಿಟ್ ಅಲ್ಲಿ ಏನು ರನ್ ಮಾಡ್ತಾ ಇಲ್ಲ. ಅವರು ಅದಕ್ಕೆ ಹೇಳಿದ್ದಾರೆ ನಿಮ್ಮ ಹಣ ನಾವು ರಿಟರ್ನ್ ಮಾಡ್ತೇವೆ ಅಂತ. ಸೊ ಒಂದು ಯಾವಾಗ ಮಾಡ್ಬೋದು, ಅದು ಹಣ ನಮ್ಗೆ ಬರುತ್ತಾ? ಓಕೆ, ಗುರುಗಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಫಸ್ಟು ದುಡ್ಡು ತಗೊಳ್ಳಿ. ಓಕೆ ಸರ್. ಇದು ಶೇರ್ಸಲ್ಲಿ ದುಡ್ಡು ಮಾಡಿಕೊಡ್ತೀವಿ ಅಂತ ಯಾವನಾರು ಹೇಳಿದ್ರೆ ಕೇಳಿಸ್ಕೊಳ್ತಕ್ಕಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಾವು ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿದ್ರೆ ನನಗೆ ಶೇರ್ಸಲ್ಲಿ ಕೋಟಿಗಟ್ಟಲೆ ಮಾಡ್ತೀನಲ್ವಾ? ಹೌದು ಹೌದು, ಕರೆಕ್ಟ್ ಅಲ್ವಾ? ಸಿಂಪಲ್ ಅಲ್ವಾ? ಈ ಶೇರ್ ಅನ್ನೋದೇ ಒಂದು ದೊಡ್ಡ ದಂಧೆ. ಜ್ಯೋತಿಷ್ಯನ ಬೈತಾರೆ ಎಲ್ಲರೂ, ಶೇರ್ ಹೇಳ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಯಾರು ಬೈಯಲ್ಲ. ಅಲ್ಲಿ ಬೈರಿ ಹೋಗಿ ಎಲ್ಲ ಯಾರ್ಯಾರು ಪಬ್ಲಿಕ್ ಇದ್ದೀರಾ, ಶೇರ್ಸ್ ಅಂತ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಜ್ಯೋತಿಷ್ಯದಿಂದ ಯಾರು ಸೂಸೈಡ್ ಮಾಡ್ಕೊಂಡಿಲ್ಲ. ಜ್ಯೋತಿಷ್ಯದಿಂದ ಬಂದು ಬೈಸ್ಕೊಂಡಿದ್ದೀವಿ ನಾವೆಲ್ಲ, ಸರಿಯಾಗಿ ಹೇಳಲ್ಲ, ಅದು ಇದು ಭವಿಷ್ಯ ದುಡ್ಡು ಮಾಡ್ತಾರೆ ಅದು ಮಾಡ್ತಾರೆ ಅಂತ. ಶೇರ್ಸಲ್ಲಿ ಕೋಟಿಗಟ್ಟಲೆ ಹೇಳ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅವರೇ ದುಡ್ಡು ಮಾಡಿರಲ್ಲ. ಇದು ಫಸ್ಟ್ ದುಡ್ಡು ತಗೊಳ್ಳಿಮ್ಮ. ಈ ಕಾಂಬಿನೇಷನ್ ಪ್ರಶ್ನಾಶಾಸ್ತ್ರದಲ್ಲಿ 8 ಅಂತ ಬಂದಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಆಚೆ ಕೊಡ್ತೀನಿ ಅಂತ ಇದೆಲ್ಲ ತೊಗೊಂಡ್ಬಿಡ್ತಾರೆ ದುಡ್ಡು. ನಾವೆಲ್ಲ ಶೇರ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಹಾಕ್ತಾರೆ, ಅಲ್ಲಿ ಹಾಕ್ಬಿಟ್ಟು ಅಲ್ಲೂ ಲಾಸ್ ಆಗುತ್ತೆ. ಇವ್ರು ಕೊಡೋಂಗಿಲ್ಲ ಬಿಡೋಂಗಿಲ್ಲ. ಒಂದು 10 ಜನ ಇವರೇ ತೊಗೊಳ್ತಾರೆ, ನಮ್ಗೆ ಗೊತ್ತಿದೆ ಅಂತ ಹಾಕಿಸ್ಕೋತಾರೆ, ಅದು ಬರೋದಿಲ್ಲ. ಈ ಕಾಂಬಿನೇಷನಲ್ಲಿ ಏನು ಬರ್ತದೆ, ಫಸ್ಟು ಅವ್ರು ಕೊಡ್ತಾರೆ ಅಂದರೆ ಹೋಗಿ ಗಲಾಟೆ ಮಾಡಿ ತಗೊಳ್ಳಿ. ಅವ್ರು ಎಲ್ಲರೂ ಸಿಕ್ಕಿದ್ರೆ ಕೊಳ್ಪಟ್ಟಿ ಇಟ್ಕೊಂಡು ತಗೊಳ್ಳಿ, ಬರೋ ಚಾನ್ಸಸ್ ಈಗ ಇನಿಷಿಯಲಿ ಇದೆ. ನೀವು ಸ್ವಲ್ಪ ಡಿಲೇ ಮಾಡಿದ್ರೆ 883 ಬಂದಿದೆ, ಸಾಧ್ಯವೇ ಇಲ್ಲ ವಾಪಸ್ ಬರೋಕ್ಕೆ. ಬೇಗ ಶೀಘ್ರ, ಅತಿ ಶೀಘ್ರ. ಶೇರ್ ಮಾರ್ಕೆಟ್ ಅಂತ ಹೇಳ್ಕೊಡ್ತೀವಿ, 1 ಲಕ್ಷ ತಗೊಳ್ತಾರೆ, 1.5 ಲಕ್ಷ ತಗೊಳ್ತಾರೆ. ಅದ್ರ ಬದಲು ದುಡ್ಡು ಬರೋ ಯೋಗ ಇದ್ದರೆ ಶೇರೇ ಮಾಡಬೇಕು ಅಂತೇನಿಲ್ಲ. ದುಡ್ಡು ಬರೋ ಯೋಗ ಇದ್ದರೆ ಶೇರೇ ಮಾಡಬೇಕು ಅಂತೇನಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ರೆ ಮೇಲೆ ಕಳಿಸ್ತಾನೆ ದುಡ್ಡು. ಯಾರ್ದೋ ಸಾಯಿಸ್ಬಿಟ್ಟು ಅವ್ರದ್ದು ದುಡ್ಡು, ಅಥವಾ ಒಳ್ಳೆ ಹೆಂಡ್ತಿನ ಮದುವೆ ಆದರೆ ಅವಳು ಜಾಸ್ತಿ, ಅಥವಾ ಯಾರ ಕರ್ಕೊಂಡೋಗಿ ಒಂದು ಬಿಸ್ನೆಸ್ ಕೂರಿಸಿ ನೀನು ನಡೆಸ್ಕೊ ಅಂತ. ಒಂದು ಹೇಳ್ತೀನಿ, ಯಾರಿಗಾರು ಕಷ್ಟಪಡ್ತಾ ಇದ್ದೀವಿ ದುಡ್ಡಿಲ್ಲ ಅಂತಂದರೆ ಕೆಲ್ಸಕ್ಕೆ ಹೋಗಿ ಯಾವುದಾದ್ರು ಒಂದು ಸಣ್ಣ ವ್ಯಾಪಾರ ಮಾಡಿ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಶೇರ್ಗೆ ಹೋದರೂ ಅದು ಮುಗೀತು ಕತೆ. ಶೇರ್ಗೆ ಹೋಗಿರೋರು 100 ಜನದಲ್ಲಿ 95 ಜನ ಚೊಂಬು ಸಿಗಲ್ಲ. ಯಾಕಂದ್ರೆ ಚೊಂಬಾರು ಮಾರ್ಕೊಂಡ್ರೆ ದುಡ್ಡು ಸಿಗುತ್ತೆ, ಚೊಂಬಾದರೂ ಮಾರ್ಕೊಂಡ್ರೆ ದುಡ್ಡು ಸಿಗುತ್ತೆ, ಅದು ದುಡ್ಡು ಸಿಗಲ್ಲ. ಸದ್ಯಕ್ಕೆ ಅದು ಚೊಂಬೆ. ಇನ್ನು 5 ಜನ ದುಡ್ಡು ಮಾಡಿದಾರಾ? ಇಲ್ಲವೇ ಇಲ್ಲ. 5 ಜನದಲ್ಲಿ ಇಬ್ಬರಿಗೆ ಅವ್ರು ಹಾಕಿರೋ ದುಡ್ಡು ಬಂದಿರುತ್ತೆ, ಇನ್ನು 3 ಜನ ಏನೋ ಚೆನ್ನಾಗಿದೆ ಅಂತ ನೋಡಿರ್ತಾರೆ ಅಷ್ಟೇ. ಶೇರ್ ಮಾರ್ಕೆಟಲ್ಲಿ ಮನೆ ಕಟ್ಟಿದವ್ರು ಯಾರಿದ್ದಾರೆ ತೋರಿಸಿ ನೋಡೋಣ. ಶೇರ್ ಮಾರ್ಕೆಟಲ್ಲಿ ನಾನು ಒಂದು ಆಡಿ ಕಾರ್ ತೊಗೊಂಡಿದ್ದೀನಿ, BMW ತೊಗೊಂಡು, ಯಾರಾದರೂ ಒಬ್ಬರು ತೋರಿಸಿ ಶೇರಲ್ಲಿ ಮಾಡಿರೋರು. ಶೇರ್ನ ಹೇಳ್ಕೊಟ್ಟವನು ದುಡ್ಡು ಮಾಡಿದ್ದಾನೆ, ಹೆಂಗೆ ಮಾಡಿ ಅಂತ ಹೇಳ್ಕೊಟ್ಟವನು. ದುಡ್ಡು ಹಾಕಿರೋನು ಯಾವುದೋ 1 ರೂಪಾಯಿ ತಗೊಂಡಿಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಕರೆ ಇದೆಯಾ? ಇಲ್ಲ ಗುರುಗಳೇ, ಆಲ್ಮೋಸ್ಟ್ ಫೈಂಡ್ ಔಟ್. ಸೊ ನಾನು ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಣಕೂಟದ ಬಗ್ಗೆ ನಾಳೆ ಮಾತಾಡೋಣ. ಬೆಳಿಗ್ಗೆ ಹೊತ್ತು ಕರೆಕ್ಟಾಗಿರೋ ಅಸ್ಟ್ರಾಲಜಿ ನೋಡಿ, ಸುಮ್ಮನೆ ರಾಶಿ ಭವಿಷ್ಯ ಎಲ್ಲ ನೋಡೋಕ್ಕೆ ಹೋಗ್ಬೇಡಿ. ಎರಡನೇದು, ಸಂಸಾರದ ವಿಚಾರದಲ್ಲಿ ಸ್ವಲ್ಪ ತೂಕವಾಗಿರಿ. ಗಣಕೂಟ ಎಲ್ಲ ಸುಳ್ಳು. ಕೊನೆಗೆ ಇವತ್ತಿನ ಶೇರ್ ಮಾರ್ಕೆಟಲ್ಲಿ ಎಲ್ಲ ಶೇರ್ ಆಗಿಬಿಡುತ್ತೆ. ನೀವೇನಾದ್ರು ನಾನು ಶೇರ್ಗೆ ಹೋಗಲ್ಲ ಅಂತ ಜಾತಕದ ಜ್ಯೋತಿಷದಲ್ಲಿ ನೋಡಿದ್ರೆ ಹೋಗೋಕ್ಕಾಗಲ್ಲ. ದಶಗಳು ಚೇಂಜ್ ಆಗ್ತಾ ಇರುತ್ತೆ. ಇದು ಒಂಥರ ಇನ್ನೊಬ್ಬರ ಮೇಲೆ ದುಡ್ಡು ಹಾಕೋದು, ಇದು ಇನ್ನೊಬ್ಬರ ಮೇಲೆ ದುಡ್ಡು ಹಾಕೋದು. ಇವ್ರಿಗೆ ಅವತ್ತಿನ ದಿವಸ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿ ಡೌನ್ ಆಗಿದ್ರೆ ಫುಲ್ ಡೌನ್ ಆಗಿಬಿಡುತ್ತೆ, ಮತ್ತೆ ಅದು ಅಪ್ಪ ಆಗಲ್ಲ, ಹೊಸ ಇನ್ವೆಸ್ಟ್ಮೆಂಟ್ಗೆ ಅಪ್ಪ ಆಗುತ್ತೆ. ಸೊ ಜನಗಳಿಗೆ ಸ್ವಲ್ಪ ಜ್ಯೋತಿಷ್ಯ ಮತ್ತು ಶೇರ್ಸು ಕಂಪ್ಲೀಟ್ಲಿ ತದ್ವಿರುದ್ಧ. ಮತ್ತು ಶೇರ್ಸಲ್ಲಿ 100 ಜನದಲ್ಲಿ 95 ಜನ ಕಳ್ಕೊಂಡಿದ್ದಾರೆ ಹೊರತು. ಗೂಗಲ್ ಮಾಡಿ, ನನಗೆ ಬೇಡ, ವಾಟ್ ಪರ್ಸೆಂಟೇಜ್ ಆಫ್ ದಿ ಪೀಪಲ್ ಹ್ಯಾವ್ ಮೇಡ್ ಮನಿ ಇನ್ ಶೇರ್ಸ್ ಅಂತ ಗೂಗಲ್ ಮಾಡಿ. ದಯವಿಟ್ಟು ಗೂಗಲ್ ಮಾಡಿ ಶೇರ್ಸಲ್ಲಿ. ಓಕೆ ಗುರುಗಳೇ, ಎಲ್ಲ ನಮಗೆ ಇಂಟರ್ನೆಟ್ ಕೈಯಲ್ಲಿದೆ, ಅಲ್ಲೇ ಸಿಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.
ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.